ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರುವಾಗ ನಿಮ್ಗೆ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಚಿತ್ರರಂಗದಲ್ಲೂ ಗುರುತಿಸಿಕೊಂಡಿದ್ದಾರೆ, ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡಿದ್ದಾರೆ, ಫಾರಿನ್ ಸೊಸೆ ಆಗ್ತಾ ಇದ್ದಾರೆ, ಯುವಕರ ಮನಸ್ಸನ್ನ ಗೆದ್ದಿದ್ದಾರೆ. ಗುಳಿಕೆನ್ನೆ ನಟಿ ಅಂದ್ರೆ ಯಾರಪ್ಪ ಇವರು ಅಂತ ಒಂದು ಕುತೂಹಲ ಇದ್ದೇ ಇರುತ್ತಲ್ವಾ? ಎಸ್, ಆ ನಟಿಯನ್ನ ನಾವೀಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಅಂತ? ಮದುವೆಗೆ ರೆಡಿ ಆಗಿದ್ದಾರೆ, ಮೋಹಕ ತಾರೆ. ರಾಜಕೀಯದಿಂದ ಬಿಡುವನ್ನ ಪಡೆದು ಮದುವೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಮೋಹಕ ತಾರೆ ಮಾಡ್ಕೊಳ್ತಾ ಇದ್ದಾರೆ. ವೈವಾಹಿಕ ಜೀವನಕ್ಕೆ ಕಾಲನ್ನ ಇಡೋದಕ್ಕೆ ರಮ್ಯಾ ಮುಂದಾಗಿದ್ದಾರೆ. ರಮ್ಯಾ ಅದಕ್ಕೋಸ್ಕರನೇ ಇಷ್ಟು ದಿನ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಲೆಕ್ಷನ್ ಟೈಮ್ ನಲ್ಲೂ ಕೂಡ ಯಾಕೆ ಅವ್ರು ಬರ್ಲಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾವಾಗ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರ್ತಾ ಇದ್ರು ರಮ್ಯಾ. ಬಟ್ ಇತ್ತೀಚೆಗೆ ಅದು ಕೂಡ ಕಡಿಮೆ ಆಗಿತ್ತು. ವೈವಾಹಿಕ ಜೀವನಕ್ಕೆ ಕಾಲನ್ನ ಇಡೋದಕ್ಕೆ ಈಗ ರಮ್ಯಾ ಮುಂದಾಗಿದ್ದಾರೆ. ಮದುವೆಯ ಪ್ರಿಪರೇಷನ್ ಅಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ, ಮದುವೆಗೆ ರೆಡಿ ಆಗಿದ್ದಾರೆ. ಮೋಹಕ ತಾರೆ ರಮ್ಯಾ ರಾಜಕೀಯದಿಂದ ಒಂದಿಷ್ಟು ಬಿಡುವನ್ನ ಪಡ್ಕೊಂಡು ಮದುವೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾರ್ ಕೈ ಹಿಡಿತಾ ಇದ್ದಾರೆ ರಮ್ಯಾ, ಯಾರನ್ನ ಮದುವೆ ಆಗ್ತಾ ಇದ್ದಾರೆ? ಆ ಕುತೂಹಲ ಇನ್ನು ಬಾಕಿ ಇದೆ, ಅದನ್ನು ಕೂಡ ರಿವೀಲ್ ಮಾಡ್ತೀವಿ. ಮದುವೆಗೆ ಮೋಹಕ ತಾರೆ ರಮ್ಯಾ ರೆಡಿ ಆಗಿರೋದು. ರಮ್ಯಾ ಮನೆಯಲ್ಲಿ ಸದ್ಯಕ್ಕೆ ಸಂಭ್ರಮವೋ ಸಂಭ್ರಮ ಇದೆ. ರಾಜಕೀಯಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಬಿಡುವನ್ನ ಪಡ್ಕೊಂಡು ಮದುವೆಯ ಪ್ರಿಪರೇಷನ್ ನಲ್ಲಿ ನಟಿ ರಮ್ಯಾ ಬ್ಯುಸಿ ಆಗಿದ್ದಾರೆ. ಅದಕ್ಕೋಸ್ಕರನೇ ಅವರು ಸಾಮಾಜಿಕ ಜಾಲತಾಣದಲ್ಲೂ ಸದ್ಯಕ್ಕೆ ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಯಾವ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಬರ್ತಾ ಇಲ್ಲ, ಮೀಡಿಯಾ ಮುಂದೆನೂ ಬರ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರು, ಮಂಡ್ಯ ಎಲೆಕ್ಷನ್ ಟೈಮ್ ನಲ್ಲಿ ರಮ್ಯಾ ಎಲ್ಲಿ ಹೋದ್ರು? ಬರ್ಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಒಂದು ಪ್ರಚಾರ ಮಾಡ್ಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣದಲ್ಲಾದ್ರೂ ಆ ಬಗ್ಗೆ ಏನಾದ್ರೂ ಬರಿಬೇಕಾಗಿತ್ತಲ್ಲ. ಒಂದಿಷ್ಟು ಪ್ರಶ್ನೆಗಳೆಲ್ಲ ಈ ರೀತಿ ಉದ್ಭವ ಆಗಿತ್ತು. ಬಟ್ ಇವಾಗ ಬಹುಶಃ ಅದಕ್ಕೆಲ್ಲ ಉತ್ತರ ಸಿಗ್ತಾ ಇದೆ. ಯಾತಕ್ಕೋಸ್ಕರ ರಮ್ಯಾ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು, ಎಲ್ಲೂ ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಟ್ವೀಟ್ ಆಗ್ಲಿ, ಫೇಸ್ಬುಕ್ ಅಲ್ಲಿ ಏನಾದ್ರೂ ಬರೆಯೋದಾಗ್ಲಿ ಏನನ್ನೂ ಮಾಡ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಗಮನವನ್ನ ಹರಿಸಿದ್ರು. ಹಾಗಾದ್ರೆ ರಮ್ಯಾ ಅವರನ್ನ ಕೈ ಹಿಡಿತಿರುವಂತ ಅವರು ಯಾರು ಅಂದ್ರೆ ಯಾರನ್ನ ಅವರು ಮದುವೆ ಆಗ್ತಿದ್ದಾರೆ, ಯಾವ ಹುಡುಗನನ್ನ ಮದುವೆ ಆಗ್ತಿದ್ದಾರೆ, ಆ ವರ ಯಾರು, ಅದನ್ನ ನಾವು ರಿವೀಲ್ ಮಾಡ್ತೀವಿ. ಯಾರಿಗೆ ಮನಸ್ಸೋತಿದ್ದಾರೆ ಹಾಗಾದ್ರೆ ನಟಿ ರಮ್ಯಾ? ಸಾಕಷ್ಟು ಜನ ಯುವಕರು ಈಗಲೂ ಕೂಡ ರಮ್ಯಾ ನಮ್ಮ ಫೇವ್ರೆಟ್ ಹೀರೋಯಿನ್ ಅಂತ ಹೇಳ್ತಾರೆ. ಎಷ್ಟೋ ಜನರ ಸೆಲೆಬ್ರಿಟಿ ಬಾಯಲ್ಲಿ ನಾವು ಕೂಡ ಕೇಳಿದೀವಿ, ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು ಅಂದ್ರೆ. ಈಗ ಪ್ರೆಸೆಂಟ್ ಅವರು ಚಿತ್ರರಂಗದಲ್ಲಿ ರಮ್ಯಾ ಅವರು ಆಕ್ಟಿವ್ ಆಗಿ ಇಲ್ಲದೆ ಇದ್ರು ಕೂಡ ನಮಗೆ ರಮ್ಯಾ ಅಂದ್ರೆ ಇಷ್ಟ, ಅವರೇ ಫೇವ್ರೆಟ್ ಹೀರೋಯಿನ್ ಅಂತ ಹೇಳುವಂತ ಸೆಲೆಬ್ರಿಟಿಗಳು ಕೂಡ ಸ್ಯಾಂಡಲ್ವುಡ್ ನಲ್ಲಿ ಇದ್ದಾರೆ. ಅಂತ ಚೆಲುವೆ ರಮ್ಯಾ ಮೋಹಕ ತಾರೆ ಯಾರಿಗೆ ಮನಸ್ಸೋತಿದ್ದಾರೆ? ರಮ್ಯಾ ಅವರನ್ನ ಕೈ ಹಿಡಿಯಲಿರುವಂತ ವರ ಯಾರು ಗೊತ್ತಾ? ಯಾವಾಗ ಮದುವೆ ಆಗುತ್ತೆ? ಯಾರಿಗೆ ಮನಸ್ಸೋತಿದ್ದಾರೆ ರಮ್ಯಾ? ಒಂದಿಷ್ಟು ಜನ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ರು, ರಮ್ಯಾ ಅವರ ಮದುವೆ ಯಾವಾಗ ಯಾವಾಗ ಅಂತ. ಅವರು ಕೂಡ ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ಫೇಸ್ ಮಾಡಿದ್ರು, ಅದಕ್ಕೆ ನಗ್ದಾಲೆ ಉತ್ತರವನ್ನ ಕೊಟ್ಟಿದ್ರು. ಹಾಗಾದ್ರೆ ಯಾರನ್ನ ಮದುವೆ ಆಗ್ತಿದ್ದಾರೆ ರಮ್ಯಾ ಅಂದ್ರೆ ಬಹುಕಾಲದ ಗೆಳೆಯ ರಫೇಲ್ ಜೊತೆ ಮದುವೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮದುವೆ ಎಲ್ಲಾಗುತ್ತೆ ಅಂದ್ರೆ ದುಬೈನಲ್ಲಿ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ದುಬೈನಲ್ಲಿ ರಮ್ಯಾ ರಫೇಲ್ ಜೋಡಿ ಮದುವೆಯ ತಯಾರಿ ಭರ್ಜರಿಯಾಗಿ ನಡೀತಾ ಇದೆಯಂತೆ. ಬಹುತೇಕ ರಾಜಕೀಯದಿಂದ ದೂರನೇ ಉಳ್ಕೊಂಡಿದ್ದಾರೆ ರಮ್ಯಾ. ನಾನು ಆಗ್ಲೇ ಹೇಳ್ತಿದ್ದೆ, ಮಂಡ್ಯ ಎಲೆಕ್ಷನ್ ಟೈಮ್ ನಲ್ಲಿ ಎಸ್ಪೆಷಲಿ ರಮ್ಯಾ ಅವರ ಹೆಸರು ಕೇಳಿ ಬರ್ತಾ ಇತ್ತು. ರಮ್ಯಾ ಅವರು ಬರ್ಲಿಲ್ಲ, ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣದಲ್ಲಾದ್ರೂ ಈ ಬಗ್ಗೆ ಏನಾದ್ರೂ ರಿಯಾಕ್ಟ್ ಮಾಡ್ತಾರೆ, ವೋಟ್ ಮಾಡಿ ಅಂತ ಹೇಳ್ತಾರೆ, ಯಾರ ಪರವಾಗಿ ನಿಂತ್ಕೊಳ್ತಾರ, ಹೀಗೆ ಒಂದಿಷ್ಟು ಚರ್ಚೆಗಳೆಲ್ಲ ನಡೀತಾ ಇತ್ತು. ಯಾವುದಕ್ಕೂ ಕೂಡ ರಮ್ಯಾ ಉತ್ತರವನ್ನ ಕೊಟ್ಟಿರಲಿಲ್ಲ, ಅವರು ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಚರ್ಚೆಗಳಾಗಿ ಉಳಿದು ಹೋಗಿದ್ವು. ಬಹುತೇಕ ಅದಕ್ಕೆಲ್ಲ ಉತ್ತರ ಸಿಗ್ತಾ ಇದೆ ಇದೀಗ. ರಫೇಲ್ ಅವ್ರ ಜೊತೆ ಕಂಕಣ ಭಾಗ್ಯ ಕೂಡ ಬಂದಿದೆ. ವೈವಾಹಿಕ ಜೀವನಕ್ಕೆ ಕಾಲನ್ನ ಇಡೋದಕ್ಕೆ ಎಲ್ಲದಕ್ಕೂ ಕೂಡ ಸ್ವಲ್ಪ ದಿನಗಳ ಕಾಲ ಬ್ರೇಕ್ ಹಾಕಿದ್ರು ಮೋಹಕ ತಾರೆ ನಟಿ ರಮ್ಯಾ. ದುಬೈನಲ್ಲಿ ರಮ್ಯಾ ರಫೇಲ್ ಜೋಡಿ ಮದುವೆ ಆಗುತ್ತೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಹಾಗಾಗಿ ರಾಜಕೀಯದಿಂದ ಸ್ವಲ್ಪ ದಿನ ರಮ್ಯಾ ಅವರು ದೂರ ಉಳಿದು ಮದುವೆಗೆ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್. ರಮೇಶ್ ಹಿರೇಜಂಬೂರ್, ಈ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಇತ್ತು, ಸಾಕಷ್ಟು ವರ್ಷಗಳಿಂದ ಇತ್ತು. ರಮ್ಯಾ ಅವರು ಮದುವೆ ಯಾವಾಗ, ಯಾರನ್ನ ಕೈ ಹಿಡಿತಾರೆ ಅಂತ ಆಲ್ ಆಫ್ ಸಡನ್ ಈ ಒಂದು ಬ್ರೇಕಿಂಗ್ ಸುದ್ದಿ ಈಗ ಹೊರಗಡೆ ಬಿದ್ದಿದೆ. ಯಾವಾಗ ಮದುವೆ ಆಗುತ್ತೆ, ಎಲ್ಲಾಗುತ್ತೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ?
ಖಂಡಿತ ಶರ್ಮಿತಾ ಶೆಟ್ಟಿ, ಯಾಕಂದ್ರೆ ಮೋಹಕ ತಾರೆ ರಮ್ಯಾ ಅವರು ಏನ್ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ ರಾಜಕೀಯ ರಂಗದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದಂತವ್ರು. ಜೊತೆಗೆ ಸಾಕಷ್ಟು ಏನು ಮೋದಿ ಅವರು ಇರ್ಬೋದು ಅಥವಾ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಇಂತಹ ಮಹಾ ನಾಯಕರಿಗೆ ಒಂದು ತಿರುಗೇಟನ್ನು ನೀಡೋದ್ರ ಮೂಲಕ ಅವರಿಗೆ ಟ್ವೀಟ್ ಮಾಡೋದನ್ನೇ ದೊಡ್ಡ ವಿವಾದವಾಗಿ ಕೂಡ ಸೃಷ್ಟಿಸಿಕೊಂಡು ಅದರ ಮೂಲಕವೇ ತಾವು ಬೆಳೆದಂತಹ ನಟಿ. ಆದ್ರೆ ಈಗ ಅವರು ರಾಜಕೀಯ ಮತ್ತು ಸಿನಿಮಾ ಎರಡರಿಂದಲೂ ಕೊಂಚ ದೂರ ಇರ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ದಿನಗಳಿಂದ ಕೂಡ ರಮ್ಯಾ ಅವರು ಎಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಆದ್ರೆ ಅದಕ್ಕೆ ಕಾರಣ ಈಗ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು, ರಾಜಕೀಯವನ್ನು ಬಿಟ್ಟು ಅವರು ಮದುವೆ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ದುಬೈನಲ್ಲಿ ಮದುವೆಗೆ ಎಲ್ಲ ರೀತಿಯ ಪ್ರಿಪರೇಷನ್ ನಡೀತಾ ಇದೆ. ಸುಮಾರು 37 ವರ್ಷದ ರಮ್ಯಾ ಅವರಿಗೆ ಈಗ ಕಂಕಣ ಭಾಗ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿನೇ ಅವರು ಸಾಮಾಜಿಕ ಜಾಲತಾಣಗಳಿಂದ ದೂರ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ವಿವಾದ ಆದ್ರೂ ಕೂಡ ಮತ್ತೆ ಅದು ಮೈ ಮೇಲೆ ಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣದಿಂದ ದೂರ ಇದ್ದು ಒಂದು ಅಂತರವನ್ನ ಕಾಯ್ದುಕೊಳ್ಳೋದ್ರ ಮೂಲಕ ರಾಜಕೀಯ ರಂಗ ಮತ್ತು ಸಿನಿಮಾ ರಂಗ ಎರಡನ್ನೂ ಬಿಟ್ಟು ಈಗ ವೈವಾಹಿಕ ಜೀವನಕ್ಕೆ ಕಾಲಿಡ್ಲಿಕ್ಕೆ ರಮ್ಯಾ ಅವರು ಮುಂದಾಗಿದ್ದಾರೆ. ನಮ್ಮ ಬಹುಕಾಲದ ಗೆಳೆಯ ರಫೇಲ್ ಅವರೊಂದಿಗೆ ಅವರು ಮದುವೆ ಆಗ್ತಾ ಇದ್ದಾರೆ. ಆ ಮದುವೆಗೆ ಬೇಕಾದಂತ ಎಲ್ಲ ತಯಾರಿ ಈಗಾಗಲೇ ದುಬೈನಲ್ಲಿ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ರಮ್ಯಾ ಮತ್ತು ರಫೇಲ್ ಜೋಡಿ ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರೆ ಕೇವಲ ಅವರ ಕುಟುಂಬ ವಲಯದವರು ಈಗಾಗಲೇ ದುಬೈನಿಗೆ ತೆರಳಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಮದುವೆ ಪ್ರಿಪರೇಷನ್ ದುಬೈನಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಲ್ಲಿ ಯಾರಿಗೂ ಕೂಡ ಅದರ ಬಗ್ಗೆ ಸರಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ನ್ಯೂಸ್ 18 ಖಚಿತವಾದಂತಹ ಮಾಹಿತಿಯನ್ನ ಕೆದಕಿದ ನಂತರ ಅವರು ದುಬೈನಲ್ಲಿದ್ದಾರೆ, ಅಲ್ಲಿ ಮದುವೆ ಪ್ರಿಪರೇಷನ್ ನಡೀತಾ ಇದೆ. ನಾಳೆ ಅವರ ಮದುವೆ ಇದೆ ಅನ್ನೋದು ಕೂಡ ಈಗ ಖಚಿತ ಆಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ತಮ್ಮ ಇನ್ಫಾರ್ಮೇಶನ್ಗೆ.